ನನಗೆ ಯಾವ ಒಂದು ಮಂತ್ರವೂ ಬರಲಿಲ್ಲಪ್ಪ ಅಂತಂದರೆ ಕೂತಿರೋ ಕಡೆ ಶ್ರೀಮಾತ್ರೇ ನಮಃ ವಿಜಯೋತ್ಸವವನ್ನು ಮಾಡುವಂತಹದ್ದೇ ವಿಜಯದಶಮಿ ಅಂತ. ಇದು ನವರಾತ್ರಿಯ ವಿಶೇಷತೆ. ಹಾಸಿಗೆ ಮೇಲೆ ಮಲಗೋ ಆಗಿಲ್ಲ, ಚಾಪೆ ಮೇಲೆ ನೆಮ್ಮದಿಯಾಗಿ ಸಾತ್ವಿಕ ಆಹಾರವನ್ನು ತಗೊಂಡು ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಲಕ್ಷಾರ್ಚನೆಯನ್ನು ಮಾಡ್ತಾರೆ, ಪ್ರತಿನಿತ್ಯವೂ ಸುವಾಸಿನಿ ಪೂಜೆಯನ್ನು ಮಾಡ್ತಾರೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸದ ನಂತರ ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನದ ಸಂಸ್ಥಾಪಕರಾದ ಸ್ವಪ್ರಕಾಶ ನಂದನಾಥನವರ ನೇತೃತ್ವದಲ್ಲಿ ಇನ್ನು ಮುಂದೆ ಶ್ರೀವಿದ್ಯೆಯ ಕುರಿತು ಬಹಳ ಸಂಚಿಕೆಗಳು ಬರಲಿದೆ. ಹಿಂದಿನ ಸಂಚಿಕೆಗಳನ್ನು ನೀವು ನೋಡೇ ಇರ್ತೀರಾ. ಎಲ್ಲ ಸಂಚಿಕೆಗಳನ್ನು ನೋಡಿ ತುಂಬಾ ಪ್ರೋತ್ಸಾಹಿಸಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಇವರ ನೇತೃತ್ವದಲ್ಲಿ ಇನ್ನಷ್ಟು ಅಮ್ಮನವರ ಬಗ್ಗೆ ನಾವು ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಅವರ ಒಂದು ಕೆಲಸದ ಒತ್ತಡದಲ್ಲೂ ಸಹ ನಮಗೆ ಒಂದು ಅವಕಾಶವನ್ನು ಕೊಟ್ಟು ಈ ಒಂದು ಜ್ಞಾನವನ್ನು ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನವನ್ನು ನಮ್ಮ ಚಾನೆಲ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋಗಳನ್ನು ಎಲ್ಲರೂ ನೋಡಿ ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂದರೆ ಇದರಲ್ಲಿ ಬರುವಂತಹ ಅಪರೂಪವಾದ ಅಮೂಲ್ಯವಾದ ಜ್ಞಾನವು ಎಲ್ಲರಿಗೂ ಸಿಗಲಿ, ಇದರ ಒಂದು ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಬನ್ನಿ ಗುರುಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಶರನ್ನವರಾತ್ರಿ ಬರ್ತಾ ಇದೆ. ಹಾಗೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತೀರಾ ಅಮ್ಮನವರ ಆರಾಧನೆ ಈ 9 ದಿವಸ ಹೇಗೆ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಗುರುಗಳು ಇದರ ಒಂದು ವಿಶೇಷತೆಗಳನ್ನು ಹಾಗೆ ಈ 9 ದಿವಸ ಹಂತ ಹಂತವಾಗಿ ಯಾವ ರೀತಿಯಾಗಿ ವ್ರತ ಆಚರಣೆಯನ್ನು ಮಾಡಬೇಕು, ಯಾವ ರೀತಿ ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ನಮ್ಮ ಗುರುಗಳನ್ನು ಈ ವಿಚಾರವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಮಾತ್ರೇ ನಮಃ. ಹ್ರೀಂ ಹ್ರೀಮಿತಿ ಪ್ರತಿದಿನಂ ಜಪತಾಂತ ವಾಕ್ಯಾಂ ಕಿನ್ನಾಮ ದುರ್ಲಭಮಿತಿ ತ್ರಿಪುರಾದಿವಾಸೆ ಮಾಲಾ ಕಿರೀಟಮದವಾರಣ ಮಾನನೀಯಾಂ ತಾನ್ ಸೇವತೆ ವಸುಮತೀಂ ಸ್ವಯಮೇವ ಲಕ್ಷ್ಮೀ. ನವರಾತ್ರಿಗಳು ಬಹಳ ವಿಶೇಷವಾಗಿರುವಂತಹ ಒಂದು ದಿನ. ಯಾಕೆ, ಏನೋ ಒಂದು ಸಮಾಚಾರ ಹಾಗೂ ಯಾವ ಒಂದು ರೀತಿಯನ್ನು ಸಾರುತ್ತೆ ಅಂತಂದರೆ, ಈ ಒಂದು ನವರಾತ್ರಿಯ ಸಂಪೂರ್ಣ ಕಥೆಯನ್ನು, ಅಮ್ಮನವರ ಒಂದು ವಿಶೇಷತೆಯನ್ನು, ಅಮ್ಮನವರ ಒಂದು ತತ್ವವನ್ನು ನಾವು ದೇವಿ ಭಾಗವತ ಅನ್ನುವಂತಹ ಗ್ರಂಥದಲ್ಲಿ ಪಡಿಬೋದು. ದೇವಿ ಭಾಗವತದಲ್ಲಿ ಅಮ್ಮನವರ ಒಂದು ವರ್ಣನೆ ಹಾಗೂ ನವರಾತ್ರಿಯಲ್ಲಿ ನಡೆಯುವಂತಹ ಶುಂಭ, ನಿಶುಂಭ, ರಕ್ತಬೀಜಾಸುರ ಮುಂತಾದಿ ಅಸುರರ ಸಂಹಾರ ಘಟ್ಟವನ್ನು ಹೇಳ್ತಾರೆ. ಈ ಒಂದು 9 ದಿನಗಳಲ್ಲಿ ನಡೆಯುವಂತಹ ಅಸುರ ಸಂಹಾರದ ಘಟ್ಟವೇ ನವರಾತ್ರಿ ಅಂತ. ಈ 10ನೇ ದಿನ ಇವರೆಲ್ಲರ ಒಂದು ಸಂಹಾರವನ್ನು ನೋಡಿ, ಸಂಹಾರವಾದ ಮೇಲೆ ವಿಶೇಷವಾಗಿ ವಿಜಯೋತ್ಸವವನ್ನು ಮಾಡುವಂತಹದ್ದೇ ವಿಜಯದಶಮಿ ಅಂತ. ಇದು ನವರಾತ್ರಿಯ ವಿಶೇಷತೆ. ಈಗ ಒಬ್ಬ ಉಪಾಸಕ ಆಗಲಿ ಅಥವಾ ಯಾರೇ ಭಕ್ತರಾಗಲಿ, ಸದ್ಭಕ್ತರಾಗಲಿ ಅಮ್ಮನವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತಂದರೆ, ಅಮಾವಾಸ್ಯ ದಿನ ಅಮ್ಮನವರ ಒಂದು ಚಿತ್ರಪಟವಾಗಲಿ, ಕಳಶ ಸ್ಥಾಪನೆ ಮಾಡುವಂತಹ ಒಂದು ಪದ್ಧತಿ ಇರುವಂತಹ ಮನೆಗಳಲ್ಲಿ ಕಳಶ ಸ್ಥಾಪನೆಯನ್ನು ಅಮಾವಾಸ್ಯೆ ಸಂಜೆ ಮಾಡಿ ಅದನ್ನು ಘಟಸ್ಥಾಪನೆ ಅಂತ ಹೇಳಿ ಹೇಳ್ತಾರೆ. ಘಟಸ್ಥಾಪನೆಯನ್ನು ಮಾಡಿ ತದನಂತರ ಒಂದು ಅಖಂಡವಾದಂತಹ ದೀಪವನ್ನು 9-10 ದಿನಗಳ ಕಾಲ ಪ್ರಜ್ವಲಿಸಬೇಕು. ಆ 10 ದಿನಗಳ ಕಾಲ ಅಮ್ಮನವರು ಜ್ಯೋತಿ ಸ್ವರೂಪದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಇರುತ್ತಾರೆ. ಅವತ್ತಿನ ದಿನ ಸಂಜೆ, ಅಮಾವಾಸ್ಯೆ ಸಂಜೆ ಒಂದು ಮಹಾಸಂಕಲ್ಪವನ್ನು ಮಾಡ್ಕೋಬೇಕು. ಈ 9 ದಿನಗಳ ಕಾಲ ನಾನು ವಿಶೇಷವಾಗಿರುವಂತಹ ಆರಾಧನೆಯನ್ನು ಮಾಡ್ತೀನಿ ಅಂತ. ಈ ಆರಾಧನೆ ಹೇಗಿರಬೇಕಪ್ಪ, ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಅಂತಂದರೆ 2 ಭಾಗವಾಗಿ ನೋಡೋಣ. ಒಂದು, ಶಾರೀರಿಕವಾಗಿ ನಾವು ವ್ರತವನ್ನು ಆಚರಣೆ ಮಾಡುವಂತಹದ್ದು ಹೇಗೆ ಅಂತಂದರೆ, ಯಾವುದೇ ರೀತಿಯಾದಂತಹ ಅಶೌಚಗಳಿಗೆ ಒಳಗಾಗದೆ ಶುದ್ಧವಾಗಿ ಶರೀರವನ್ನು ಇಟ್ಟುಕೊಂಡು ಶಾರೀರಿಕ ಶುದ್ಧಿಯನ್ನು ಮೊದಲು ಪಡಿಬೇಕು. ಹಾಸಿಗೆ ಮೇಲೆ ಮಲಗೋ ಆಗಿಲ್ಲ, ಚಾಪೆ ಮೇಲೆ ನೆಮ್ಮದಿಯಾಗಿ ಸಾತ್ವಿಕ ಆಹಾರವನ್ನು ತಗೊಂಡು, ಆದಷ್ಟು ಯಾರಾದರೂ ಆಹಾರವನ್ನು ತಗೋಬೇಕು ಅನ್ನುವಂತಹ ನಿಯಾಮಕ ನಾವು ಅದನ್ನು 1 ಹೊತ್ತು ತಗೋಬೋದು ಅಥವಾ 2 ಹೊತ್ತು, ಅಥವಾ ನಮಗೆ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ, ನಾವು 3 ಬಾರಿನೂ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅಂತಂದರೆ 3 ಬಾರಿ ಆಹಾರವನ್ನು ಸಹ ಸ್ವೀಕಾರ ಮಾಡ್ಬೋದು. ಆ ಆಹಾರ ನಿಯಾಮಕಗಳು ಶರೀರದ ಸ್ಥಿತಿ ಹಾಗೂ ಶುದ್ಧತೆಯನ್ನು ಕಾಪಾಡಿದರೆ
ನವರಾತ್ರಿಯೆಲ್ಲ ಒಂದು ಪ್ರಮುಖ ಭಾಗ ಆಗುತ್ತೆ. ಯಾಕೆ ಈ ಶರೀರವನ್ನು ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಆ ಎನರ್ಜಿ ಕಾನ್ಸಂಟ್ರೇಟ್ ಆಗಿ ಆ ಎನರ್ಜಿ ಮಲ್ಟಿಪ್ಲೈ ಆಗುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಮ್ಮ ಪೂರ್ವಿಕರು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ, ಋಷಿಮುನಿಗಳು ಮಾಡಿರುವಂತಹ ಒಂದು ತತ್ವ. ಎರಡನೆಯದು, ಇನ್ನು ಆರಾಧನೆಗೆ ಬಂದರೆ ನವರಾತ್ರಿ ಅಂತ ಹೇಳೋದ್ರಿಂದ ಪ್ರತಿನಿತ್ಯವೂ ಅಮ್ಮನವರಿಗೆ ರಾತ್ರಿಯ ವೇಳೆ ಪೂಜೆ ಮಾಡುವಂತಹದ್ದು ವಿಶೇಷ. ಒಂದೊಂದು ದಿನ ಒಂದೊಂದು ದೇವತೆಯ ಒಂದು ಆರಾಧನೆಯನ್ನು ಮಾಡಬಹುದು. ಚಂದ್ರಗಂಡ, ಸ್ಕಂದಮಾತ, ಈ ರೀತಿಯಾದಂತಹ 10 ಜನ, ಅಥವಾ ನಮ್ಮ ದಶಮಹಾವಿದ್ಯೆಯಲ್ಲಿ ಬರುವಂತಹ ಕಾಳಿ, ತಾರಾ, ಭುವನೇಶ್ವರಿ, ಚಿನ್ನಮಸ್ತ, ಬಗಳಾಮುಖಿ ಎನ್ನುವಂತಹ 10 ದೇವತೆಗಳ ಆರಾಧನೆಯನ್ನು ಮಾಡಬಹುದು. ಅವರವರ ಪದ್ಧತಿಯ ಪ್ರಕಾರ. ಯಾರು ಯಾವ ಪದ್ಧತಿಯೂ ಇಲ್ಲ, ನಮಗೇನು ಗೊತ್ತಿಲ್ಲ, ನಾವು ಯಾವ ರೀತಿಯಾದಂತಹ ಆರಾಧನೆಯನ್ನು ಮಾಡಬೇಕು ಅಂತಂದರೆ, ಶುದ್ಧವಾಗಿರುವಂತಹ ಲಲಿತೆಯ ಫೋಟೋವನ್ನು ಇಟ್ಕೊಂಡು ಒಳ್ಳೆಯ ಸುವಾಸನ ಭರಿತವಾಗಿರುವಂತಹ ಪುಷ್ಪವನ್ನು ಹಾಕಿ ಅಮ್ಮನವರಿಗೆ ಪ್ರತಿನಿತ್ಯ ಸಂಜೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ, ತದನಂತರ ನಿಮಗೆ ಯಾವ ಮಂತ್ರವು ಉಪದೇಶ ಆಗಿದೆಯೋ ಅಥವಾ ಯಾವ ಮಂತ್ರವು ಗೊತ್ತಿದೆಯೋ ಅಥವಾ ಯಾವ ಸ್ತೋತ್ರವು ಪಾರಾಯಣವು ನಿಮಗೆ ಗೊತ್ತಿದೆಯೋ ಆ ಪಾರಾಯಣವನ್ನು ನಿಷ್ಠೆಯಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡುವಂತಹದ್ದೇ ಒಂದು ವಿಶೇಷವಾಗಿರುವಂತಹ ಕೈಂಕರ್ಯ ಅಂತ. ಪ್ರತಿನಿತ್ಯ ನವರಾತ್ರಿಯಲ್ಲಿ ಅಮ್ಮನವರ ಆರಾಧನೆ ಹಾಗೂ ಅಮ್ಮನವರ ನೆನಪು ಮಾಡಿಕೊಳ್ಳುವಂತಹದ್ದೇ ಒಂದು ಬಹಳ ಸಂತೋಷಕರವಾಗಿರುವಂತಹ ಒಂದು ಸುದ್ದಿ ಅಂತ. ನವರಾತ್ರಿಯಲ್ಲಿ ಇಲ್ಲಿ ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲೂ ಸಹ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು, ಕೈಂಕರ್ಯಗಳು ನಡೆಯುತ್ತೆ. ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರುಗುಹ ಸಮುದ್ಭವೆ ಶಿವೇವ ಪಾಮರಮೋಚನಿ ಪಂಕಜಲೋಚನಿ ಪದ್ಮಾಸನವಾಣಿ ಹರಿಲಕ್ಷ್ಮೀ ವಿನುತೆ ಶಾಂಭವಿ ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರುಗುಹ ಸಮುದ್ಭವೆ ಶಿವೇವ ಪಾಮರಮೋಚನಿ ಪಂಕಜಲೋಚನಿ ಪದ್ಮಾಸನವಾಣಿ ಹರಿಲಕ್ಷ್ಮೀ ವಿನುತೆ ಶಾಂಭವಿ ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರುಗುಹ ಸಮುದ್ಭವೆ ಶಿವೇವ ಶಂಕರಿ ಗುರುಗುಹ ಸಮುದ್ಭವೆ ಶಿವೇವ ಶಂಕರಿ ಗುರುಗುಹ ಸಮುದ್ಭವೆ ಶಿವೇ. ಆಯಾ ದಿನಕ್ಕೆ ಬೇಕಾಗಿರುವಂತಹ ಒಂದು ಕರ್ತವ್ಯಗಳನ್ನು ಮುಗಿಸಿ ಇಲ್ಲಿ ವಿಶೇಷವಾಗಿರುವಂತಹ ಕೈಂಕರ್ಯಗಳನ್ನು ಮಾಡ್ತಾರೆ. ಎಲ್ಲರೂ ದೇವಸ್ಥಾನದಲ್ಲಿ ಬಂದು ಭಾಗವಹಿಸಿ ಮೊದಲನೇ ದಿನ ಕಳಶ ಸ್ಥಾಪನೆಯನ್ನು ಮಾಡ್ತೀರಾ. ಅಮಾವಾಸ್ಯ ದಿನ, ಅಮಾವಾಸ್ಯೆ ಆದಮೇಲೆ ಪ್ರಥಮೆಯಿಂದ ನವಮಿಯವರೆಗೂ ಇಂತಹ ಪಾರಾಯಣವನ್ನೆಲ್ಲ ಮಾಡಿ ವಿಜಯದಶಮಿಯ ದಿನದಂದು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ, ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿ, ನಾವು ಮಾಡಿರುವಂತಹ ಅನುಷ್ಠಾನವನ್ನು ಅಮ್ಮನವರ ಪಾದದಲ್ಲಿ ಸಮರ್ಪಣೆಯನ್ನು ಮಾಡಿ, ಆ ಅನುಷ್ಠಾನದ ಒಂದು ಫಲವನ್ನು ನಿನ್ನ ಪಾದಕ್ಕೆ ಬಿಡ್ತೀನಿ, ನೀನು ಫಲಾಫಲಗಳು ನೀನೇ ಅದನ್ನು ವಿವರಿಸಿ ನಮಗೆ ಕೊಡಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮನವರಲ್ಲಿ ನಮ್ಮ ಒಂದು ಸಣ್ಣ ಮನವಿಯನ್ನು ಸಲ್ಲಿಸ್ಬೋದು. ಇದು ಬಹಳ ಸುಲಭವಾಗಿ ಮಾಡುವಂತಹ ಒಂದು ಕ್ರಿಯೆ. ಗುರುಗಳೇ, ಮೊದಲನೆಯ ದಿವಸದಿಂದ 9ನೇ ದಿವಸದ ವರೆಗೂ ನೀವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ ಹೇಗೆ ಆರಾಧನೆ ಮಾಡಬೇಕು ಅಂತ. ಇದನ್ನು ಇನ್ನಷ್ಟು ವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ನವರಾತ್ರಿಗಳಲ್ಲಿ ಎಲ್ಲರೂ ಸಹ ಸಾಯಂಕಾಲದಲ್ಲಿ ಸಂಜೆ 7:30 ನಂತರ ಅಮ್ಮನವರ ಮುಂದೆ ರಾತ್ರಿ 11:00ವರೆವರೆಗೂ ಈ ಒಂದು ಕೆಲಸವನ್ನು ಮಾಡಬಹುದು. ಅಮ್ಮನವರ ಮುಂದೆ ಒಂದು ದೀಪವನ್ನು ಹಚ್ಚಿರ್ತೀರ. ಆ ದೀಪ ಯಾವುದೇ ಕಾರಣಕ್ಕೂ 10 ದಿನಗಳ ಕಾಲ ಬತ್ತದೇ ಇರೋ ಹಾಗೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ಅದನ್ನು ಕಾಪಾಡಬೇಕಾಗುತ್ತೆ. ಆ ನಿಮ್ಮನೆಯಲ್ಲಿರುವಂತಹ ಶಕ್ತಿ ಯಾವುದಪ್ಪ ಅಂತಂದರೆ ಆ ದೀಪದಲ್ಲೇ ಇರುತ್ತೆ. ದೀಪೋ ದೇವಿ ನಮಸ್ತುಭ್ಯಂ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋ ಹಾಗೆ ದೀಪ ದುರ್ಗಾ ಅಂತ ಹೇಳಿ ಆ ತಾಯಿ ದುರ್ಗಾ ಮಾತೆ ಸ್ವರೂಪ ಆ ಒಂದು ದೀಪದಲ್ಲೇ ಇರ್ತಾರೆ. ಲಲಿತಾ ಅಮ್ಮನವರ ಆರಾಧನೆ ಈ ಒಂದು ನವರಾತ್ರಿಗಳಲ್ಲಿ ನವರಾತ್ರಿಯನ್ನು 3 ಭಾಗವಾಗಿ ಮಾಡ್ತಾರೆ.
ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಹೇಳಿ 3 ಭಾಗವನ್ನು ಮಾಡ್ತಾರೆ. ಮೊದಲು 3ನೇ ದಿನ ಬಂದು ನಮಗೆ ಮಹಾಲಕ್ಷ್ಮಿಯ ಒಂದು ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ತದನಂತರ ಇನ್ನು 3 ದಿನಗಳು ಬಂದು ಮಹಾಸರಸ್ವತಿಯ ಒಂದು ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ತದನಂತರ ಆಗುವಂತಹದ್ರಲ್ಲಿ ಬಂದು ಇನ್ನು 3 ದಿನಗಳಲ್ಲಿ ಮಹಾಕಾಳಿಯ ಒಂದು ಆರಾಧನೆ ವಿಶೇಷವಾಗಿರುತ್ತೆ. ಮಹಾಲಕ್ಷ್ಮಿಯ ಆರಾಧನೆ ಮಾಡುವಂತಹ ಸಮಯ, ಮಹಾಸರಸ್ವತಿ ಆರಾಧನೆ ಮಾಡುವಂತಹ ಸಮಯ ಅಥವಾ ಮಹಾಕಾಳಿಯನ್ನು ಆರಾಧನೆ ಮಾಡುವಂತಹ ಸಮಯದಲ್ಲಿ ಪ್ರತಿನಿತ್ಯವೂ ಸಹ ಯಾರಾದರೂ ಲಲಿತಾ ತ್ರಿಶತಿಯನ್ನು ಅಥವಾ ಖಡ್ಗಮಾಲೆಯನ್ನು ಅದ್ಯಾವುದೂ ಬರಲಿಲ್ಲ ಅಂತಂದರೆ ಲಲಿತಾ ಅಷ್ಟೋತ್ತರವನ್ನಾದರೂ ಸಹಿ ಈ ಒಂದು ಆರಾಧನೆಯನ್ನು ದಿನನಿತ್ಯ ಮಾಡ್ತಾ ಇರಬೇಕು. ಆ ಆರಾಧನೆಯನ್ನು ಮಾಡುತ್ತಲೇ ಸಹಸ್ರನಾಮದಲ್ಲೇ ಎಲ್ಲ ದೇವಿಯ ಒಂದು ಶಕ್ತಿಯನ್ನು ಅಡಗಿಸಿದ್ದಾರೆ. ಆ ತ್ರಿಶತಿಯಲ್ಲೇ ಎಲ್ಲ ದೇವಿಗಳ ಒಂದು ಶಕ್ತಿಯನ್ನು ಅಡಗಿಸಿದ್ದಾರೆ. ಆ ಶಕ್ತಿಯು ಅದೇ ರೀತಿಯಲ್ಲಿ ನಮಗೂ ಆ ಒಂದು ಆಶೀರ್ವಾದವನ್ನು ಕೊಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿನಿತ್ಯ ಸಂಜೆ ಶುದ್ಧವಾಗಿ ಕೈ ಕಾಲುಗಳನ್ನು ನೀವು ಶುಚಿರ್ಭೂತವಾಗಿ ಶಾರೀರಿಕ ಶುಚಿರ್ಭೂತಿಯನ್ನು ತಗೊಂಡು ಅಮ್ಮನವರ ಮುಂದೆ ಕುಳಿತುಕೊಂಡು ಒಂದು 20 ನಿಮಿಷಗಳ ಕಾಲ ಈ ಒಂದು ಪಾರಾಯಣವನ್ನು ಮಾಡಿ. ಖಡ್ಗಮಾಲ ಆಗಲಿ, ಲಲಿತಾ ತ್ರಿಶತಿ ಆಗಲಿ, ಅಥವಾ ಸಹಸ್ರನಾಮವಾಗಲಿ, ಅಥವಾ ಚಂಡೀ ಪಾಠ ಗೊತ್ತಿರುವಂತಹವರು ಸಪ್ತಶತಿಯನ್ನಾಗಲಿ, ಸೌಂದರ್ಯ ಲಹರಿ ಆಗಲಿ, ಇಂತಹ ದೇವಿಯ ವಿಶೇಷವಾಗಿರುವಂತಹ ಒಂದು ನಾಮಗಳನ್ನು ಸ್ಮರಣೆಯನ್ನು ಮಾಡ್ತಾ ಹೋಗಿ. ಪ್ರತಿನಿತ್ಯವೂ ನೀವು ಮೊದಲನೇ ದಿನ ಏನು ಪ್ರಾರಂಭವನ್ನು ಮಾಡಿರ್ತೀರಾ ಕೊನೆಯವರೆಗೂ ಅದೇ ಒಂದು ಆರಾಧನೆಯನ್ನು ಮಾಡಬೇಕಾಗುತ್ತೆ. ಲಲಿತಾ ತ್ರಿಶತಿಯನ್ನು ಪ್ರಾರಂಭ ಮಾಡಿದರೆ ಕೊನೆಯ ದಿನದವರೆಗೂ ಲಲಿತಾ ತ್ರಿಶತಿಯ ಒಂದು ಆರಾಧನೆಯನ್ನು ಮಾಡಬಹುದು. ಈ ರೀತಿಯಾದಂತಹ ಒಂದು ವರ್ಣನೆ ಬಹಳ ವಿಶೇಷವಾಗಿರುತ್ತೆ. ಈ ಒಂದು ಆರಾಧನೆ ಸಹ ಪ್ರತಿನಿತ್ಯ ಸಂಜೆ ಈ ಒಂದು ಪಾರಾಯಣವನ್ನು ಮಾಡಿ ಸಣ್ಣದಾಗಿ ಒಂದು ಪಾನಕ ಅಥವಾ ಕೋಸಂಬರಿ ಅಥವಾ ಯಾವುದಾದ್ರೂ ಒಂದು ಸಿಹಿಯ ಪದಾರ್ಥವನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ ಆ ಒಂದು ಭಕ್ಷ್ಯವನ್ನು ನೀವು ತಗೊಂಡ್ರೆ ಬಹಳ ವಿಶೇಷವಾಗಿರುತ್ತೆ ಅಂತ. ಇದು ಒಂದು ರೀತಿಯಾದಂತಹ ಒಂದು ಬಾಹ್ಯ ಪೂಜೆ. ಆದರೆ ಅಂತರ್ಪೂಜೆ ಅಥವಾ ಜಪದ ಒಂದು ರೀತಿಯಲ್ಲಿ ಅಮ್ಮನವರನ್ನು ಪಡೆಯುವಂಥದ್ದು ಅಥವಾ ಅಮ್ಮನವರ ಹತ್ರ ಹೋಗುವಂಥದ್ದು ಹೇಗೆ ಅಂತಂದರೆ ಪ್ರತಿನಿತ್ಯವೂ ನಿಮಗೆ ಗೊತ್ತಿರುವಂತಹ ಒಂದು ಮಂತ್ರವನ್ನು ಜಪ ಮಾಡ್ತಾ ಹೋಗ್ಬೋದು. ದಿನಕ್ಕೆ 500 ಬಾರಿ ಅಥವಾ ದಿನಕ್ಕೆ 1000 ಬಾರಿ ಅನ್ನೋ ರೀತಿಯಲ್ಲಿ ಈ ಒಂದು ಜಪ ಅನುಷ್ಠಾನವನ್ನು ಇಟ್ಕೊಂಡ್ರೆ 10 ದಿನಗಳಲ್ಲಿ ಆ ಒಂದು ಶಕ್ತಿಯು ನಿಮ್ಮ ಶಾರೀರಿಕವಾಗಿ ಬಹಳ ಪ್ರಸಿದ್ಧವಾಗಿ ನಿಮ್ಮ ಶರೀರವನ್ನು ಹಿಡ್ಕೊಳ್ಳುತ್ತೆ. ಆ ಒಂದು ತತ್ವ ಯಾರೂ ಬಿಡಬಾರದು. ನನಗೆ ಯಾವ ಒಂದು ಮಂತ್ರವೂ ಬರಲಿಲ್ಲಪ್ಪ ಅಂತಂದರೆ ಕೂತಿರೋ ಕಡೆ ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ ಅಂತ ಹೇಳಿ. ಆ ಬ್ರಹ್ಮಕೀಟ ಜನನಿ ಅವಳು, ಆ ಬ್ರಹ್ಮನಿಗೂ ಸಣ್ಣ ಹುಳುವಿಗೂ ಜನನಿ ಅವಳೇ ಆಗಿರ್ತಾಳೆ. ಆ ಜನನಿ ಅವಳೇ ಆಗಿರೋದ್ರಿಂದ ಆ ಬ್ರಹ್ಮಕೀಟ ಜನನಿ ಅಂತ ಇರೋದ್ರಿಂದ ವಿಶೇಷವಾಗಿ ಅವಳ ಆರಾಧನೆಯನ್ನು ಮಾಡಿ ಈ ರೀತಿಯಾದಂತಹ ಜಪವನ್ನು ಕುಳಿತು ಮಾಡಿದಲ್ಲಿ ಯಾವುದೇ ರೀತಿಯಾದಂತಹ ಸಂಕಲ್ಪವನ್ನು ಇಟ್ಟುಕೊಳ್ಳೋದು ಬೇಡ. ದೇವಿ ಪ್ರಸಾದ ಸಿದ್ಧ್ಯರ್ಥಂ, ದೇವಿ ಕಟಾಕ್ಷ ಸಿದ್ಧ್ಯರ್ಥಂ ಅಂತ ಹೇಳಿ ಮಾತ್ರ ಒಂದು ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ಈ 9 ದಿನಗಳು ಈ ರೀತಿಯಾದಂತಹ ಸುಲಭವಾಗಿರುವಂತಹ ಆರಾಧನೆಯನ್ನು ಮಾಡಿ. ಗುರುಗಳೇ, ಹಿಂದೆ ನೀವು 16 ದಿವಸ ದೀಪ ಆರಾಧನೆಯನ್ನು ಮಾಡಿ ಇಲ್ಲಿ ವಿಶೇಷವಾಗಿ ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದು ಆರಾಧನೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ರಿ. ಅದೇ ಆರಾಧನೆ 16 ದಿವಸದ ದೀಪ ಆರಾಧನೆಯು ನವರಾತ್ರಿಯ ದಿವಸ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡಿ. ನವರಾತ್ರಿಯಲ್ಲಿ ವಿಶೇಷವಾಗಿ ಅಧಿಕಸ್ಯ ಅಧಿಕಂ ಫಲಂ ಅನ್ನೋ ರೀತಿಯಲ್ಲಿ ಒಂದೊಂದು ರೀತಿಯಾದಂತಹ ಫಲವು ಬಹಳ ವಿಶೇಷವಾಗಿ ದೊರಕುತ್ತೆ ನಮಗೆ. ನವರಾತ್ರಿಯಲ್ಲಿ ನಾವು ಮುಂಚಿತವಾಗಲೂ ಹೇಳಿರೋ ಹಾಗೆ ಅಮ್ಮನವರು ಷೋಡಶಿ ಅನ್ನುವಂತಹ ರೂಪದಲ್ಲಿ ಇರ್ತಾರೆ. ಇಲ್ಲಿ ಷೋಡಶಿ ಅನ್ನುವಂತಹ ರೂಪವನ್ನು ಮೊದಲೇ ಮೀನಾಕ್ಷಿ ಅಮ್ಮನವರಲ್ಲಿ ಅರ್ಧಜಾಮ ಪೂಜೆಯಲ್ಲಿ ನಾವು ಆ ಒಂದು ತತ್ವವನ್ನು ತಿಳ್ಕೊಬೋದು. ಅಮ್ಮನವರು ಅರ್ಧಜಾಮ ಪೂಜೆಯಲ್ಲಿ ಷೋಡಶಿ ಅನ್ನುವಂತಹ ರೂಪದಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ನವರಾತ್ರಿಯ ಅಮಾವಾಸ್ಯೆಯ ದಿನದಂದು ಪ್ರಾರಂಭ ಮಾಡಿ ಹುಣ್ಣಿಮೆಯವರೆಗೂ ವಿಶೇಷವಾಗಿ 16 ದೀಪಗಳನ್ನು ಹಚ್ಚುವಂತಹದ್ದು ಬಹಳ ವಿಶೇಷವಾಗಿರುವಂತಹ ಫಲವನ್ನು ಕೊಡುತ್ತೆ. ಇದು ನಾವು ಎಷ್ಟೋ ಜನ್ಮದ ಒಂದು ಪೂರ್ವಾರ್ಜಿತ ಕರ್ಮ ನಮಗೆ ಇಂತಹ ಒಂದು ಅವಕಾಶ ದೊರೆಯುವಂತಹದ್ದು. ಯಾಕೆಂದರೆ ನವರಾತ್ರಿಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಒಂದು ತಟ್ಟೆಯಲ್ಲಿ ಮಣ್ಣಿನ ಹಣತೆ 16 ಹಣತೆಗಳನ್ನು ಇಟ್ಕೊಂಡು ಅದರಲ್ಲಿ ಹೂಬತ್ತಿಯನ್ನು ಹಾಕಿ ತುಪ್ಪವಾದರೂ ಸರಿ ಅಥವಾ ಎಣ್ಣೆ ಆದರೂ ಸರಿ ಒಂದೊಂದು ಚಮಚವನ್ನು ಹಾಕಿ ಸಾಯಂಕಾಲ ನೀವು ಪಾರಾಯಣವನ್ನು ಮಾಡಬೇಕಾದ್ರೆ ಪಾರಾಯಣ ಮಾಡಿದ ನಂತರ ಈ ಒಂದು ಪಾರಾಯಣಕ್ಕೆ ಮುಂಚೆ ದೀಪವನ್ನು ಹಚ್ಚಿ
ಅಮ್ಮನವರಿಗೆ ತೋರಿಸಿ ಪಾರಾಯಣವನ್ನು ಮಾಡೋದರಿಂದ ಬಹಳಷ್ಟು ಫಲ ನಿಮಗೆ ದೊರಕುತ್ತಾ ಹೋಗುತ್ತೆ. ನವರಾತ್ರಿಯಲ್ಲಿ 16 ದಿನಗಳು ಸಹ ಮಾಡಬಹುದು. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಬರುವಂತಹ 16 ದಿನಗಳು ಮಾಡಬಹುದು. ಇದನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ದೇವಸ್ಥಾನಕ್ಕೆ ಬಂದು ದೀಪವನ್ನು ಹಚ್ಚೋದಾಗಿದ್ದರೆ ದೇವಸ್ಥಾನಕ್ಕೆ ಬಂದು ದೀಪವನ್ನು ಹಚ್ಚಬಹುದು. ಅಥವಾ ಅಮಾವಾಸ್ಯೆ ದಿನ ಬಂದು ಹುಣ್ಣಿಮೆಯ ದಿನ ಮತ್ತೆ ನೀವು ನಿಮ್ಮ ಒಂದು ಜಾಗದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಬಂದು ಹುಣ್ಣಿಮೆಯ ದಿನದಿಂದ ದೀಪ ಹಚ್ಚಿ, ಮಿಕ್ಕಿದೆಲ್ಲ ದಿನಗಳು ನೀವು ದೂರ ಇದ್ದು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅನ್ನುವಂತಹ ಪಕ್ಷದಲ್ಲಿ ನೀವಿರುವಂತಹ ಸ್ಥಾನದಲ್ಲಿ ಅಮ್ಮನವರ ಫೋಟೋವನ್ನು ಇಟ್ಕೊಂಡು ಅಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬಹುದು. ದೇವಸ್ಥಾನಕ್ಕೆ ಬರೋಕ್ಕಾಗತ್ತೆ ಅಂತಂದರೆ ಇಲ್ಲಿ ಬಂದು ಅಮ್ಮನವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಬಹುದು. ದೀಪ ಹಚ್ಚುವಂತಹ ಒಂದು ಕಾರ್ಯಕ್ರಮವನ್ನು ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗೆ ಮುಗಿಸ್ಕೊಳ್ಳೋದ್ರೆ ಬಹಳ ಒಳ್ಳೆಯದು ಅಂತ ನಮ್ಮ ಭಾವನೆ. ಗುರುಗಳೇ, ತುಂಬ ಅದ್ಭುತವಾಗಿ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಈ ನವರಾತ್ರಿ ಹಬ್ಬವನ್ನು ಯಾವ ಯಾವ ದೇವಸ್ಥಾನಗಳಲ್ಲಿ ಆಚರಿಸ್ತಾರೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬ ಕುತೂಹಲ ಇದೆ. ಹಾಗೆ ಆ ದೇವಸ್ಥಾನಗಳ ಪರಿಚಯ ಕೂಡ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ನವರಾತ್ರಿಯ ಒಂದು ಸಂಭ್ರಮ ಎಲ್ಲ ದೇವಿ ದೇವಸ್ಥಾನಗಳಲ್ಲೂ ಬಹಳ ವಿಶೇಷವಾಗಿ ಇರುತ್ತೆ. ಆ ದೇವಿ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಒಂದು ಸಂಭ್ರಮವನ್ನು ಮಾಡ್ತಾರೆ ಅಂತಂದರೆ, ಯಾವ ಯಾವ ದೇವಾಲಯಗಳಲ್ಲಿ ಈ ಒಂದು ಸಂಭ್ರಮವನ್ನು ಆಚರಿಸ್ತಾರೆ ಅಂತ ಅಂದರೆ, ನಮ್ಮ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಬಹಳ ವಿಶೇಷವಾಗಿ 9 ದಿನಗಳೂ ಸಹ 9 ವಿಧವಾದಂತಹ ಅಲಂಕಾರಗಳನ್ನು ಮಾಡ್ತಾರೆ ಅಮ್ಮನವರಿಗೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ ಅಂತ ಹೇಳಿ ಆ ಒಂದು ಅಲಂಕಾರಗಳನ್ನು ನೋಡೋದ್ರಲ್ಲೇ ಬಹಳ ತೃಪ್ತಿಕರವಾಗಿರುತ್ತೆ ಮನಸ್ಸಿಗೆ. ಅದೇ ರೀತಿಯಲ್ಲಿ ಕಾಮಾಕ್ಷಿ ಅಮ್ಮನವರ ಸನ್ನಿಧಿ ಕಾಂಚೀಪುರಂ, ಅಲ್ಲೂ ಸಹ ಬಹಳ ವಿಶೇಷವಾಗಿರುವಂತಹ ಆರಾಧನೆಯನ್ನು ನಡೆಸ್ತಾರೆ. ಅಲ್ಲೂ ಪ್ರತಿನಿತ್ಯ ಅಮ್ಮನವರಿಗೆ ಚಂಡಿಕಾ ಹೋಮ, ನವಾವರಣ ಹೋಮ, ಸುವಾಸಿನಿ ಪೂಜೆ, ಬಾಲಾ ಪೂಜೆ, ವಟು ಪೂಜೆ ಅಂತ ಹೇಳಿ ಉತ್ಸವಗಳು ಅಂತ ಹೇಳಿ ಬಹಳ ವಿಶೇಷವಾಗಿ ಮಾಡ್ತಾರೆ. ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಲಕ್ಷಾರ್ಚನೆಯನ್ನು ಮಾಡ್ತಾರೆ, ಪ್ರತಿನಿತ್ಯವೂ ಸುವಾಸಿನಿ ಪೂಜೆಯನ್ನು ಮಾಡ್ತಾರೆ, ಪ್ರತಿನಿತ್ಯವೂ ಚಂಡಿಕಾ ಹೋಮವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಲಲಿತಾಂಬಿಕೆಗೆ ವಿಶೇಷವಾಗಿರುವಂತಹ ತಿರುಮೈಚೂರ್ ಅನ್ನುವಂತಹ ಸ್ಥಾನದಲ್ಲಿ ತಮಿಳುನಾಡಲ್ಲಿ ಲಲಿತಾಂಬಿಕೆಗೆ ವಿಶೇಷವಾಗಿರುವಂತಹ ಆರಾಧನೆಯನ್ನು ಅಲ್ಲೂ ಸಹ ಮಾಡ್ತಾರೆ. ಆದರೆ ಇವರೆಲ್ಲರೂ ದೇವಿಯ ದೇವಸ್ಥಾನಗಳು. ವಿಶೇಷವಾಗಿ ಈ ಶಕ್ತಿ ದೇವಸ್ಥಾನದಲ್ಲಿ ಮಾಡುವಂತಹ ನವರಾತ್ರಿಯ ಆಚರಣೆ ಬಹಳ ಮುಖ್ಯ. ಯಾಕೆ ಅಂತಂದರೆ, ಚಂಡ ಮುಂಡರನ್ನು, ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವಂತಹದ್ದು ಬಂದು ಚಂಡಿಕಾ ಅವತಾರದಿಂದ ಹಿಡಿದು ದುರ್ಗಾ ಅವತಾರದಲ್ಲಿ ನಡೆಯುತ್ತೆ. ಆ ಅವತಾರದಲ್ಲಿ ನಡೆಯುವಂತಹ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿರುವಂತಹ ದೇವಸ್ಥಾನ ನಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಬಹಳ ವಿಶೇಷವಾಗಿರುತ್ತೆ. ಎಲ್ಲರಿಗೂ ಗೊತ್ತಿರುವಂತಹ ಜಗತ್ ಪ್ರಸಿದ್ಧವಾಗಿರುವಂತಹ ದಸರಾ ಮಹೋತ್ಸವವನ್ನು ನಡೆಸ್ತಾರೆ. ಅಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಅಮ್ಮನವರಿಗೆ ಕುಂಕುಮಾರ್ಚನೆ, ಉತ್ಸವಗಳು ಹಾಗೂ ವಿಶೇಷವಾಗಿರುವಂತಹ ಅಲಂಕಾರಾದಿ ಕೈಂಕರ್ಯಗಳನ್ನು ಮಾಡ್ತಾರೆ. ನಿನ್ನ ಉತ್ತರ ಭಾರತದಲ್ಲಿ ನಾವು ನೋಡೋ ಹಾಗೆ ತಗೊಂಡ್ರೆ, ನಾಸಿಕ್ ಪ್ರದೇಶದ ಪಕ್ಕದಲ್ಲಿ ಸಪ್ತಶೃಂಗಿ ಎನ್ನುವಂತಹ ಒಂದು ಉಗಮ ಸ್ಥಾನವಾಗಿರುವಂತಹ ದುರ್ಗಾದೇವಿಯ ಒಂದು ಚಂಡಿಕಾದೇವಿಯ ಒಂದು ಸ್ಥಾನದಲ್ಲಿ ಬಹಳ ವಿಶೇಷವಾಗಿರುವಂತಹ ಆರಾಧನೆ ನಡೆಯುತ್ತೆ. ಅಲ್ಲಿ ಪ್ರತಿನಿತ್ಯವೂ ಅವರು ಚಂಡಿಕಾ ಪಾರಾಯಣವನ್ನು ಮಾಡಿ ಅಮ್ಮನವರಿಗೆ ಚಂಡಿಕಾ ಹೋಮವನ್ನು ಸಮರ್ಪಣೆ ಮಾಡ್ತಾರೆ. ಆ ಸಪ್ತಶೃಂಗಿ ಅಮ್ಮನವರನ್ನು ನೋಡೋದಕ್ಕೇ ಬಹಳ ಅದ್ಭುತವಾಗಿರುತ್ತೆ, ಬಹಳ ಸಂತೋಷಕರವಾಗಿರುತ್ತೆ. ಅಂತಹ ಒಂದು ಸ್ಥಿತಿ ಎಲ್ಲರಿಗೂ ದೊರಕಲಿ ಅಂತ ನಾನು ಕೇಳ್ಕೊತೀನಿ. ಯಾವತ್ತಾದರೂ ನಿಮ್ಗೆ ಅನುಕೂಲ ಇದ್ದಾಗ ನಾಸಿಕ್ ಆದಿ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಸಪ್ತಶೃಂಗಿ ಅಮ್ಮನವರನ್ನು ನೋಡಿ, ಆ ತಾಯಿ ಬೆಟ್ಟದ ಮೇಲೆ ಕೂತಿದ್ದಾಳೆ. ಇನ್ನು ಉತ್ತರ ಭಾರತದ ತೀವ್ರ ಸ್ಥಿತಿಗೆ ಹೋದಾಗ, ಮೇಲ್ಗಡೆ ಹೋದಾಗ ಎಲ್ಲರಿಗೂ ಗೊತ್ತಿರುವಂತಹ ವೈಷ್ಣೋದೇವಿಯಲ್ಲೇ ನವರಾತ್ರಿಗಳಲ್ಲಿ ಹೇಗೆ ನಾವು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಹೇಳಿ ನಾವು ಭಾಗವನ್ನು ಮಾಡ್ತೀವೋ, ಅಲ್ಲಿ ಅಮ್ಮನವರು 3 ಪಿಂಡಿಗಳಾಗಿ ಕಾಣಿಸ್ತಾರೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಹೇಳಿ 3 ಪಿಂಡಿಗಳನ್ನು ನಾವು ನೋಡಬಹುದು. ನವರಾತ್ರಿಯ ಒಂದು ಕರೆಕ್ಟಾದಂತಹ ಆಚರಣೆಗೆ ಸಂಬಂಧಪಟ್ಟಿರುವಂತಹ ದೇವತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಜನರನ್ನು ನಾವಲ್ಲಿ ನೋಡಬಹುದು. ಬಹಳ ವಿಶೇಷವಾಗಿರುವಂತಹ ಒಂದು ಸಾನ್ನಿಧ್ಯವು ನಾವಲ್ಲಿ ಪಡೆಯಬಹುದು. ಯಾಕೆಂದರೆ ಅದು ಉಗಮ ಸ್ಥಾನವಾಗಿರೋದ್ರಿಂದ, ಉದ್ಭವ ಮೂರ್ತಿಯಾಗಿರೋದ್ರಿಂದ ಅಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ಶಕ್ತಿಯನ್ನು ಸಹ ನಾವು ಪಡೆಯಬಹುದು ಅಂತ ಹೇಳಿ, ಇದರೆಲ್ಲರೂ ಮಧ್ಯದಲ್ಲೂ ಸಹ ಸದಾಕಾಲ ಒಂದೇ ರೀತಿಯಲ್ಲಿ, ಒಂದೇ ಸ್ಥಾನದಲ್ಲಿ ರಹಸ್ಯವಾಗಿರುವಂತಹ ಸ್ಥಿತಿಯಲ್ಲಿ ಜನ್ಮ ರಾಹಿತ್ಯವನ್ನು ಹೊರಗಡೆ ತೋರಿಸುವಂತಹ ಒಂದು ಸ್ಥಿತಿಯಲ್ಲಿರುವಂತಹದ್ದೇ ಬಂದು ಕಾಮಾಖ್ಯ.
ಗೌಹಾಟಿ ಪ್ರದೇಶದಲ್ಲಿರುವಂತಹ ಕಾಮಾಖ್ಯ ಅಮ್ಮನವರ ರಹಸ್ಯ ಸ್ಥಾನ, ಅದು ಒಂದು ಶಕ್ತಿಪೀಠ. ಅಲ್ಲಿಗೆ ಯಾರು ಹೋಗಿ ಬರ್ತಾರೋ ಅವರ ಜನ್ಮ ರಾಹಿತ್ಯವೇ ತಿಳಿದು ಹೋಗುತ್ತೆ ಅಂತ, ಪುನರ್ಜನ್ಮವಿರಲ್ಲ ಅಂತ ಹೇಳ್ತಾರೆ, ಮತ್ತೆ ತಾಯಿಯ ಗರ್ಭ ಸಿಗಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ಶಕ್ತಿ ಸ್ಥಾನ ಕಾಮಾಖ್ಯ. ಎಲ್ಲ ಉಪಾಸಕರು, ಎಲ್ಲ ಸದ್ಭಕ್ತರು ಅವರ ಜೀವನಾವಧಿಯಲ್ಲಿ ಒಂದು ಬಾರಿಯಾದರೂ ಹೋಗಿ ಕಾಮಾಖ್ಯ ಅಮ್ಮನವರ ಒಂದು ಸ್ಥಾನದ ಆ ಭೂಸ್ಪರ್ಶವನ್ನು ಮಾಡಿ ಬರಬೇಕಾಗುತ್ತೆ. ಆ ಭೂಮಿಯಲ್ಲೇ ಅಷ್ಟು ಶಕ್ತಿ ಇದೆ. ಆ ಭೂಮಿಯಲ್ಲಿರುವಂತಹ ಶಕ್ತಿಯನ್ನು ನಾವು ಪಡಿಬೇಕಾಗುತ್ತೆ. ಕಾಮಾಖ್ಯ ಒಂದು ಸ್ಥಾನ ಹೇಗಿದೆ ಅಂತಂದರೆ ಅದು ಅಮ್ಮನವರ ಗರ್ಭಸ್ಥಾನ. ಅಮ್ಮನವರ ಗರ್ಭಸ್ಥಾನ ಅಂತಂದರೆ ಎಲ್ಲ ಆದಿಗಳಿಗೂ ಆದಿಯ ಒಂದು ಶಕ್ತಿ ಅದು ಅಂತ. ಇದೇ ರೀತಿಯಾಗಿ ಲಲಿತಾ ತ್ರಿಶತಿಯಲ್ಲಿ ಹ್ರೀಂ ಗರ್ಭಾಯೇ ನಮಃ ಅಂತ ಹೇಳ್ತೀವಿ. ಆ ಹ್ರೀಂ ಗರ್ಭಾಯೇ ನಮಃ ಅಂತ ಹೇಳುವಂತಹ ಒಂದು ಶಕ್ತಿಸ್ಥಾನ, ಶಕ್ತಿಪೀಠ ಯಾವುದಪ್ಪ ಅಂತಂದರೆ ನಾವು ನೋಡುವಂತಹದ್ದು ಕಾಮಾಖ್ಯ ದೇವಸ್ಥಾನ. ಕಾಮಾಖ್ಯ ದೇವಸ್ಥಾನದಲ್ಲೂ ಸಹ ಬಹಳ ವಿಶೇಷವಾಗಿರುವಂತಹ ಆರಾಧನೆಯನ್ನು ಮಾಡ್ತಾರೆ. ಆ ಜಾಗದಲ್ಲಿ ಒಂದು ಬಾರಿ ನಾವು ಕುಳಿತು ಆರಾಧನೆ, ಜಪ, ಉಪಾಸನೆ ಮಾಡಿದ್ರೆ ಅಷ್ಟು ವಿಶೇಷವಾಗಿರುವಂತಹ ಶಕ್ತಿಯನ್ನು ನಾವು ಪಡಿತೀವಿ ಅಂತ ಅರ್ಥ. ಎಲ್ಲರೂ ಆದಷ್ಟು ಈ ಒಂದು ಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಮಾಡಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲೂ ಸಹ ವಿಶೇಷವಾಗಿರುವಂತಹ ನವರಾತ್ರಿ ಆಚರಣೆಯೂ ಮಾಡ್ತೀವಿ. ಇನ್ನೊಂದು ಬಹಳ ಶಕ್ತಿಯುತವಾದಂತಹ ಹಾಗೂ ಬಹಳ ವಿಶೇಷವಾಗಿರುವಂತಹ ಸ್ಥಾನ ಅಂತಂದರೆ ಉಜ್ಜಯಿನಿ ಮಹಾಕಾಳಿ. ಉಜ್ಜಯಿನಿ ಮಹಾಕಾಳಿ ಕ್ಷೇತ್ರ ದೇವತೆ. ಆ ಕ್ಷೇತ್ರ ದೇವತೆ ಮಹಾಕಾಳಿ ಅಂತ ಹೇಳಿ ಅವರು ಲೋಕವನ್ನು ಪಾರ್ವತಿ ಪರಮೇಶ್ವರರ ಸ್ವರೂಪದಲ್ಲಿ ನಮಗೆ ತೋರಿಸ್ತಾರೆ. ಆದಷ್ಟು ಆ ಉಜ್ಜಯಿನಿ ಮಹಾಕಾಳಿ ಬಂದು ಸೆಂಟರ್ ಆಫ್ ದ ಹಾರ್ಟ್ ಅಂತ ಹೇಳಿ ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿರೋದ್ರಿಂದ ಮೇಲುಗಡೆ ಇರುವಂತಹ ಉತ್ತರ ದೇಶದಲ್ಲಿರುವಂತಹ ಶಕ್ತಿಪೀಠಗಳನ್ನು, ದಕ್ಷಿಣ ದೇಶದಲ್ಲಿರುವಂತಹ ಶಕ್ತಿಪೀಠಗಳನ್ನು, ಪೂರ್ವ ಪಶ್ಚಿಮದಲ್ಲಿರುವಂತಹ ಶಕ್ತಿಪೀಠಗಳನ್ನೆಲ್ಲ ಹಿಡಿದಿಟ್ಕೊಂಡಿರ್ತಾರೆ ಅಮ್ಮನವರಲ್ಲಿ. ಅದು ಎಲ್ಲರಿಗೂ ಬಹಳ ವಿಶೇಷವಾಗಿರುವಂತಹ ಒಂದು ಸ್ಥಾನ. ಈ ಒಂದು ದೇವಸ್ಥಾನಗಳಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಆರಾಧನೆ ನಡೆಯುತ್ತೆ. ಪ್ರಮುಖವಾಗಿ ಅಷ್ಟಾದಶ ಶಕ್ತಿಪೀಠಗಳ ಒಂದು ದರ್ಶನ ಬಹಳ ವಿಶೇಷ. ಅಷ್ಟಾದಶ ಶಕ್ತಿಪೀಠಗಳು ಬಹಳ ವಿಶೇಷವಾಗಿ ಅಲ್ಲಲ್ಲಿ ನಡೆಯುವಂತಹ ಕೈಂಕರ್ಯಗಳಲ್ಲಿ ಭಾಗಿವಹಿಸಬಹುದು ಅಂತ ಇದ್ದರೆ ಭಾಗಿವಹಿಸಿ. ನಿಮಗೆಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುಗಳೇ, ಇಲ್ಲಿವರೆಗೂ ಎಲ್ಲ ವಿಚಾರಗಳು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ನವರಾತ್ರಿಯ ಒಂದು ಆಚರಣೆಯ ಬಗ್ಗೆ. ಈಗ ಇನ್ನೂ ಕೆಲವು ಮನೆಗಳಲ್ಲಿ ಪದ್ಧತಿ ಇರೋದಿಲ್ಲ, ನವರಾತ್ರಿಯ ಆಚರಣೆಯ ಪದ್ಧತಿ ಇರಲ್ಲ, ಕೆಲವರ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗೆ ಕೆಲವರು ನಂಬಲ್ಲ ಈ ಹಬ್ಬ ಆಚರಣೆಗಳ ಬಗ್ಗೆ. ಅಂತಹವರು ಈ ನವರಾತ್ರಿಯ ಒಂದು ಫಲಾಫಲಗಳನ್ನು ಪಡೆಯಬೇಕಾದಾಗ ಯಾವ ರೀತಿ ಒಂದು ಆರಾಧನೆ ಮಾಡಿದರೆ ಅವರು ಈ ನವರಾತ್ರಿಯ ಫಲಗಳನ್ನು ಪಡೆಯಬಹುದು? ಅಂದರೆ ಈ ಪೂಜೆ ಪುನಸ್ಕಾರ, ಈ ಮಂತ್ರ ಇವೆಲ್ಲ ಮಾಡದೆ ಹೇಗೆ ಅವರು ಪಡೆಯಬಹುದು ಅಂತ ತಿಳಿಸ್ಕೊಡಿ. ಸರಿಯಾದ ಪ್ರಶ್ನೆ. ನವರಾತ್ರಿ ಬಹಳ ಮುಖ್ಯ. ಆದರೆ ಕೆಲವೊಬ್ಬರು ಕಚೇರಿಗೆ ಹೋಗುವಂಥದ್ದು, ಆಫೀಸ್ಗೆ ಹೋಗುವಂಥದ್ದು, ಅಥವಾ ಕೆಲಸದ ಮೇಲೆ ಪ್ರಯಾಣ ಮಾಡ್ತಾ ಇರುವಂತಹವರು, ಮನೆಯಲ್ಲಿ ಪದ್ಧತಿ ಇಲ್ಲದೆ ಇರುವಂತಹವರು, ಅಥವಾ ಯಾವುದೋ ಒಂದು ಅನಾನುಕೂಲ, ಯಾವುದೋ ರೀತಿಯಾದಂತಹ ಅಚಾತುರ್ಯ ನಡೆದು ಅವರಿಗೆ ಹಬ್ಬ ಹರಿದಿನ ಆಚರಣೆ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಗುರುಗಳು ಏನು ಹೇಳ್ತಾ ಇದ್ರು ಅಂತಂದರೆ, ದಾನ ಮಾಡಿದರೆ ದಾನದಲ್ಲಿ ಸಿಗುವಂತಹ ಫಲ, ದಾನದಲ್ಲಿ ಸಿಗುವಂತಹ ಖುಷಿ ಬೇರೆ ಯಾವುದರಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅವರು ಪೂರ್ಣದೀಕ್ಷೆ ಆದಾಗ ಒಂದು ಮಾತನ್ನು ಹೇಳಿದರು ನನಗೆ. ಯಾರಿಗಾದರೂ ಊಟವನ್ನು ಹಾಕಬೇಕು ಅಂತಂದರೆ ಸಣ್ಣ ಕ್ರಿಮಿಯಿಂದ ಹಿಡಿದು ಪಶು ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಎಲ್ಲರಿಗೂ ಊಟದ ಆಹಾರದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ನವರಾತ್ರಿಯಲ್ಲಿ 1 ಚಮಚ ಸಕ್ಕರೆ, 1 ಚಮಚ ರವೆ ಎರಡನ್ನೂ ಕಲಿಸಿ ಹೊರಗಡೆ ತಗೊಂಡು ಹೋಗಿ ಅದನ್ನು ಚೆಲ್ಲುವಂತಹದ್ದು. ಸಣ್ಣ ಸಣ್ಣ ಹುಳುಗಳು, ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಹುಳುಗಳಿಗೆ ಅದು ಆಹಾರವಾಗುತ್ತೆ. ಅವರು ಈ ಬ್ರಹ್ಮಾಂಡದಲ್ಲಿದ್ದಾರೆ, ಅವರನ್ನು ನಾವು ಮರೆತು ಹೋಗಬಾರ್ದು. ಅದೇ ರೀತಿಯಲ್ಲಿ ಮಾಧ್ಯಾಹ್ನಿಕ ಸಮಯದಲ್ಲಿ ಮಾಡಿರುವಂಥ ಅಲ್ಪಾಹಾರವನ್ನು ಅಥವಾ ದವಸೆ, ದಿನಸಿ ಧಾನ್ಯಗಳನ್ನು, ನವಣೆ, ಅಕ್ಕಿ, ಬೇಳೆಯನ್ನು ತೊಗೊಂಡೋಗಿ ನಮ್ಮ ಟೆರೆಸ್ ಮೇಲೋ ಅಥವಾ ಹೊರಗಡೆ ಹಾಕಿದರೆ ಈ ಪಕ್ಷಿಗಳೆಲ್ಲ ತಗೊಳ್ಳುತ್ತೆ ಅದನ್ನು. ಅದು ಒಂದು ರೀತಿಯಾದಂತಹ ದಾನವೇ. ಆ ಪಕ್ಷಿಗಳಿಗೆ ಆಹಾರವನ್ನು ಹಾಕುವಂತಹದ್ದು ಒಂದು ದಾನವೇ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅವರು ಒಂದು ಗೋವಿಗೆ ಹಣ್ಣನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರುವಂತಹದ್ದು ಒಂದು ಬಹಳ ವಿಶೇಷವಾಗಿರುವಂತಹ ಒಂದು ಕೆಲಸ. ರಾತ್ರಿ ಮಲಗುವ ಕಾಲದಲ್ಲಿ ಭೈರವ
ನಾವು ಏನು ಶ್ವಾನಗಳನ್ನು ನೋಡ್ತೀವಿ, ನಾಯಿ ಅಂತ ಏನು ಹೇಳ್ತೀವಿ, ನಾಯಿಗಳನ್ನು ನೋಡ್ತೀವಿ, ಅವರಿಗೆ ಗೋಧಿಯಿಂದ ಮಾಡಿರುವಂತಹದ್ದು ಅಥವಾ ಯಾವುದಾದ್ರೂ ಒಂದು ಅನ್ನ ಪದಾರ್ಥವನ್ನು ಮಾಡಿರುವಂತಹದ್ದು ಆಹಾರವಾಗಿ ಕೊಡುವಂತಹದ್ದು ಬಹಳ ವಿಶೇಷ. ಇದು ಪ್ರಾಣಿ ಪಕ್ಷಿಗಳಿಗೆ ಕೊಡುವಂತಹ ಒಂದು ತತ್ವ. ಅದೇ ರೀತಿ ಯಾರಿಗೆ ಆಹಾರವಿಲ್ಲದೆ ಇರುತ್ತಾರೋ, ಯಾರಿಗೆ ಆಹಾರದ ಅವಶ್ಯಕತೆ ಇದೆಯೋ ಅವರಿಗೆ ತ್ರಿಕಾಲವೂ ನೀವು ತಗೊಂಡು ಹೋಗಿ ಅವರಿಗೆ ಒಂದು ಅನ್ನದಾನವನ್ನು ಮಾಡಬಹುದು. ಸಾಮಾನ್ಯವಾಗಿ ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ ಇಂಥದ್ದು ಯಾವುದಾದ್ರೂ ಸಹ ಆಹಾರವನ್ನು ಪ್ಯಾಕ್ ಮಾಡಿ ಅವರಿಗೆ ದಾನ ಕೊಡ್ತಾ ಬರುವಂಥದ್ದು, 9 ದಿನ 9 ಜನಕ್ಕೆ ಕೊಡುವಂಥದ್ದು. ಈ ರೀತಿ ಈ ಒಂದು ದಾನವನ್ನು ಮಾಡ್ತಾ ಬಂದರೆ ಯಾರಿಗೆ ವಸ್ತ್ರ ಬೇಕೋ ಆ ವಸ್ತ್ರವನ್ನು ಕೊಡಬಹುದು. ಯಾರಿಗೆ ಬೇರೆ ಏನು ಉಪಯೋಗಕ್ಕೆ ಬೇಕಾಗಿರುವಂತಹ ತತ್ವಗಳಿದೆ ಅದನ್ನೆಲ್ಲ ಕೊಟ್ಟು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ನಮಗೆ ಅಧಿಕಸ್ಯ ಅಧಿಕಂ ಫಲಂ, ಯಾರು ಮಾಡದೇ ಇರುವಂತಹ ಪುಣ್ಯವನ್ನು ನಾವು ಲಭಿಸ್ಕೊಳ್ತೀವಿ, ಯಾರು ಪಡೆಯದೇ ಇರುವಂತಹ ಪುಣ್ಯವನ್ನು ನಾವು ಲಭಿಸ್ಕೊಳ್ತೀವಿ. ಆ ರೀತಿಯಾಗಿ ಬಹಳ ವಿಶೇಷವಾಗಿರುವಂತಹ ಒಂದು ತತ್ವ ಯಾವುದು ಅಂತಂದರೆ ದಾನಗಳಲ್ಲಿ. ವೇದ ಶಾಸ್ತ್ರ ಪುರಾಣಗಳನ್ನು ಪಾರಾಯಣ ಮಾಡುವಂತಹ ಸದ್ಭಕ್ತರಿಗೆ, ಅಮ್ಮನವರ ಆರಾಧಕರಿಗೆ ದಾನವನ್ನು ಕೊಡುವಂತಹದ್ದು. ಯಾಕೆ ಇಂತಹವರಿಗೆ ದಾನವನ್ನು ಕೊಡುವಂತಹದ್ದು ಅಂತಂದರೆ ಅವರು ಸದಾಕಾಲ ಚಿಂತನಾ ಭಾವದಲ್ಲಿ ಆ ಅಮ್ಮನವರ ಸ್ಥಿತಿಯಲ್ಲೇ, ಪರಬ್ರಹ್ಮ ಸ್ಥಿತಿಯಲ್ಲೇ ಇರ್ತಾರೆ. ಅವರಿಗೆ ಅದರ ಮೇಲೆ ಮೋಹವಿರೋದಿಲ್ಲ. ಯಾರಿಗೆ ದಾನ ಕೊಡ್ತೀವೋ ಅವರಿಗೆ ಆ ವಸ್ತುವಿನ ಮೇಲೆ ಮೋಹ ಇರಬಾರದು. ಮೋಹ ಇಲ್ಲ ಅಂತಂದರೆ ಅವರು ಆ ಒಂದು ವಸ್ತುವನ್ನು ಬಳಸಿದರು ಅಂತಂದರೆ ಬಹಳ ವಿಶೇಷವಾಗಿರುವಂತಹ ಫಲ ನಮಗೆ ದೊರಕುತ್ತೆ. ಅಂತಹ ಸತ್ಪಾತ್ರರನ್ನು ನೀವು ಆಯ್ಕೆಯನ್ನು ಮಾಡಿ, ನಾನು ಈ ದೇಶದಲ್ಲೇ ಇಲ್ಲ ಬೇರೆ ದೇಶದಲ್ಲೆಲ್ಲೋ ಇದ್ದೀನಿ ಅಂತಂದರೆ ಒಂದು 10 ಬಾಳೆಹಣ್ಣು ತೊಗೊಂಬಂದು 4-5 ಜನಕ್ಕೆ ಬಾಳೆಹಣ್ಣು ಕೊಡುವಂತಹದ್ದು, ಅಥವಾ ಯಾವುದೋ ಒಂದು ಆಹಾರವನ್ನು ತೊಗೊಂಬಂದು ಆಹಾರವನ್ನು ವಿತರಣೆ ಮಾಡುವಂತಹದ್ದು. ವಿಶೇಷವಾಗಿ ಪಂಚಮಿಯ ದಿನ, ಷಷ್ಠಿ, ಸಪ್ತಮಿ, ಅಷ್ಟಮಿಯ ದಿನಗಳು ಅಥವಾ ನವಮಿ, ದಶಮಿ, ವಿಜಯದಶಮಿ ದಿನಗಳನ್ನು ಆಹಾರ ಪಾನೀಯವನ್ನು ಕೊಡುವಂತಹದ್ದು, ಪಾನಕ, ಕೋಸಂಬರಿಯನ್ನು ಕೊಡುವಂತಹದ್ದು, ಅಥವಾ ಯಾವುದೇ ರೀತಿಯಾದಂತಹ ಜಲಪಾನೀಯಗಳನ್ನು ಕೊಡುವಂತಹದ್ದು. ಇದನ್ನು ಮಾಡಿದರೆ ಪಡೆಯುವಂತಹ ಪುಣ್ಯವೇ ಬಹಳ ವಿಶೇಷವಾಗಿರುತ್ತೆ. ಅಥವಾ ಯಾವುದೋ ದೇವಸ್ಥಾನಗಳಲ್ಲಿ ವಿಶೇಷವಾಗಿರುವಂತಹ ಅನ್ನದಾನಗಳು ನಡೀತಾ ಇದ್ದರೆ ಅನ್ನದಾನದಲ್ಲಿ ನೀವು ಭಾಗಿವಹಿಸುವಂತಹದ್ದು, ಅಲ್ಲಿ ದಿನಸಿ ಧಾನ್ಯಗಳನ್ನು, ತರಕಾರಿಗಳನ್ನು, ಹಣ್ಣನ್ನು ಕೊಡುವಂತಹದ್ದು. ಅದು 4,000 ಜನಕ್ಕೆ ಆ ಒಂದು ಪ್ರಸಾದ ವಿನಿಯೋಗವಾಗುತ್ತೆ. ಈ ರೀತಿ ನವರಾತ್ರಿಯಲ್ಲಿ ಯಾರಿಗೆ ಇರೋ ಜಾಗದಲ್ಲಿ ಅವರ ಕೈಂಕರ್ಯಗಳು ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ಒಂದು ಬಂತು ಅಂತಂದರೂ ಸಹ ಈ ರೀತಿಯಾದಂತಹ ಒಂದು ಧರ್ಮ ಕಾರ್ಯದಲ್ಲಿ ನಡ್ಕೊಂಡು ಹೋಗೋದ್ರಿಂದ ಬಹಳ ವಿಶೇಷವಾಗಿರುವಂತಹ ಒಂದು ಫಲವನ್ನು ಪಡಿತಾರೆ ಅಂತ. ನವರಾತ್ರಿಯಲ್ಲಿ ಬರುವಂತಹ ವಿಶೇಷವಾಗಿ ಬರುವಂತಹ ಪ್ರತಿ ದಿವಸ ಆರಾಧನೆ ಮಾಡುವಂಥ ದೇವಿಯ ಪರಿಚಯವನ್ನು ನಮಗೆ ಮಾಡಿಕೊಡಿ. ಹಾಗೆ ಅದರ ವಿಶೇಷ ತತ್ವ, ಆ ದೇವಿಯ ತತ್ವವನ್ನು ಸಹ ನಮಗೆ ತಿಳಿಸ್ಕೊಡ್ಬೇಕು. ನವರಾತ್ರಿಯಲ್ಲಿ ವಿಶೇಷವಾಗಿ 9 ದೇವತೆಗಳನ್ನು ನಾವು ಆರಾಧನೆಯನ್ನು ಮಾಡಬಹುದು. ಆ 9 ದೇವತೆಗಳು ಯಾರಪ್ಪ ಅಂತಂದರೆ ಶೈಲಪುತ್ರಿ ಅಂತ. ಶೈಲಪುತ್ರಿ ಅನ್ನುವಂತಹ ದೇವತೆ ಪರ್ವತರಾಜನ ಮಗಳಾಗಿ ಪಾರ್ವತಿಯ ಸಂಬಂಧವನ್ನು ಹೊಂದು ಆ ಒಂದು ದೇವತೆಯು ವಿಶೇಷವಾಗಿ ನವರಾತ್ರಿಯ ಮೊದಲನೆಯ ದಿನವನ್ನು ಆರಾಧನೆಯನ್ನು ಸ್ವೀಕಾರ ಮಾಡ್ತಾರೆ. ಈ ದೇವತೆಗೆ ಯಾವ ಯಾವ ತತ್ವಗಳನ್ನು ಸೇರಿರುತ್ತೆ ಅಂತಂದರೆ, ಯಾರಿಗೆ ವಿಶೇಷವಾಗಿ ಧೈರ್ಯ ಬೇಕು ಅನ್ನುವಂತಹ ಒಂದು ಮನೋಸ್ಥಿತಿಯಲ್ಲಿರ್ತಾರೆ ಅವರಿಗೆ ಧೈರ್ಯದ ಒಂದು ಪ್ರಚೋದನೆಗೆ, ಧೈರ್ಯದ ಒಂದು ಆಶೀರ್ವಾದಕ್ಕೆ ಈ ಒಂದು ದೇವತೆಯ ಆರಾಧನೆ ಬಹಳ ವಿಶೇಷ. ಸಿಹಿಯಾದಂತಹ ಒಂದು ಪದಾರ್ಥ ಹಾಗೂ ತುಪ್ಪವನ್ನು ನೈವೇದ್ಯ ಮಾಡುವಂತಹದ್ದು ಬಹಳ ವಿಶೇಷವಾಗಿ ನೋಡುವಂತಹ ಒಂದು ತತ್ವ. ಶೈಲಪುತ್ರಿ ಅಂತ ಪ್ರಥಮವಾಗಿ ನಾವು ನೋಡುವಂತಹ ದೇವತೆಯ ಹೆಸರು ಶೈಲಪುತ್ರಿ ಅಂತ. ವಂದೇ ವಾಂಛಿತಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಎರಡನೆಯ ದೇವತೆ ಬಂದು ನವರಾತ್ರಿಯಲ್ಲಿ ಆರಾಧನೆ ಮಾಡಬೇಕಾಗಿರುವಂತಹ ದೇವತೆ ಬ್ರಹ್ಮಚಾರಿಣಿ ಅಂತ. ಬ್ರಹ್ಮಚಾರಿಣಿ ದೇವತೆ ಸದಾಕಾಲ ತಪಸ್ಸನ್ನು ಮಾಡ್ತಾ ಇರುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ. ಈ ಒಂದು ದೇವತೆಯ ಆರಾಧನೆಯಿಂದ ಶಾಂತಿ, ಸುಖ, ನೆಮ್ಮದಿಯನ್ನು ನಾವು ಪಡಿಬಹುದು. ಪಾಯಸವನ್ನು ಬಹಳ ವಿಶೇಷವಾಗಿರುವಂತಹ ಒಂದು ನೈವೇದ್ಯ ಅಮ್ಮನವರಿಗೆ.
ಬ್ರಹ್ಮಚಾರಿಣಿ, ಯಾರ ಮನಸ್ಸು ಶಾಂತಿಯಾದಂತಹ ಸ್ಥಿತಿಯಲ್ಲಿ ಇದ್ದು ಶಾಂತಿ ಚೈತನ್ಯವನ್ನು ಪಡೆಯಬೇಕು ಅಥವಾ ಮನೋ ನೆಮ್ಮದಿಯನ್ನು ಪಡೆಯಬೇಕು ಅಂತ ಬೇಡ್ಕೊಳ್ತಾ ಇರ್ತಾರೋ ಅವರು ಬ್ರಹ್ಮಚಾರಿಣಿ ಅನ್ನುವಂತಹ ಆರಾಧನೆಯನ್ನು 2ನೇ ದಿನ ಮಾಡುವಂತಹದ್ರಲ್ಲಿ ಬಹಳ ವಿಶೇಷವಾಗಿರುವಂತಹ ಫಲವನ್ನು ಪಡಿತಾರೆ. ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ. ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ. 3ನೆಯ ದಿನದಂದು, ನವರಾತ್ರಿಯ 3ನೆಯ ದಿನದಂದು ಚಂದ್ರಘಂಟ ಅನ್ನುವಂತಹ ದೇವಿಯ ಆರಾಧನೆ ಬಹಳ ವಿಶೇಷ. ಚಂದ್ರಘಂಟ ಅನ್ನುವಂತಹ ದೇವಿಯು ಎಲ್ಲರಿಗೂ ಧೈರ್ಯವನ್ನು ಕೊಡುವಂತಹ ದೇವತೆಯಾಗಿರ್ತಾಳೆ. ಸ್ಥೈರ್ಯವನ್ನು ಕೊಡುವಂತಹ ದೇವತೆಯಾಗಿರ್ತಾಳೆ. ಈ ದೇವತೆಯ ಆರಾಧನೆ ನಾವು ಸಹಸ್ರನಾಮ ಹಾಗೂ ಬೇರೆ ಒಂದು ಪಾರಾಯಣಗಳನ್ನು ಮಾಡಿ ಚಂದ್ರಘಂಟ ವಿಶೇಷವಾಗಿರುವಂತಹ ಮಂತ್ರವನ್ನು ಪಾರಾಯಣವನ್ನು ಮಾಡಿ ದಗ್ಧಾನ್ನ ಅಂತಂದರೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಅಮ್ಮನವರಿಗೆ ಅದನ್ನು ಸ್ವೀಕಾರ ಮಾಡೋದ್ರಿಂದ ನಮಗೂ ಅದೇ ರೀತಿಯಾದಂತಹ ಧೈರ್ಯಗಳು ಸಿಗುತ್ತೆ ಅಂತ ಒಂದು ಅಭಿಪ್ರಾಯ. ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ. ನಾಲ್ಕನೆಯ ದಿನದಂದು ನಾವು ಕೂಷ್ಮಾಂಡ ಅನ್ನುವಂತಹ ಒಂದು ದೇವಿಯ ಆರಾಧನೆಯನ್ನು ಮಾಡ್ತೀವಿ. ಕೂಷ್ಮಾಂಡ ಅನ್ನುವಂತಹ ದೇವಿಯು ಬಹಳ ವಿಶೇಷವಾಗಿ ನಮಗೆ ಉತ್ಸಾಹ, ಸೃಜನಶೀಲತೆ, ಬುದ್ಧಿವಂತಿಕೆ ಹಾಗೂ ನೆಮ್ಮದಿಯನ್ನು ಕೊಡುವಂತಹ ದೇವತೆಯಾಗಿರ್ತಾಳೆ. ಈ ದೇವತೆಯ ಆರಾಧನೆಯಿಂದ ಯಾರು ಜ್ಞಾನಾರ್ಜವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಜ್ಞಾನಾರ್ಜನವನ್ನು ಮಾಡುವಂತಹ ಒಂದು ತತ್ವವನ್ನು ಪಡಿತಾರೆ. ಬುದ್ಧಿವಂತಿಕೆಯು ಅಭಿವೃದ್ಧಿಯಾಗುತ್ತೆ. ಈ ಒಂದು ದೇವತೆಯ ಆರಾಧನೆ ಮಾಡೋ ಹಾಗೆ ಗುಡಾನ್ನವನ್ನು ನೈವೇದ್ಯ ಮಾಡಿ ಅಮ್ಮನವರಿಗೆ ವಿಶೇಷವಾಗಿರುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಆರನೆಯ ದಿನದಂದು, ನವರಾತ್ರಿಯ 6ನೇ ದಿನ, ಸುಬ್ರಹ್ಮಣ್ಯನಿಗೆ ಪ್ರತೀಕವನ್ನು ಹೋಲುವಂತಹ ದಿನವಾಗಿರುವಂತಹ ದಿನ ಸ್ಕಂದಮಾತಾ ಅನ್ನುವಂತಹ ದೇವತೆಯ ಆರಾಧನೆಯೂ ಆಗುತ್ತೆ. ಆ ಸ್ಕಂದಮಾತಾ ಅನ್ನುವಂತಹ ದೇವತೆಯು ನಮಗೆ ಧೈರ್ಯ ಹಾಗೂ ಸ್ಥೈರ್ಯವನ್ನು ಅಭಿವೃದ್ಧಿಪಡಿಸ್ತಾಳೆ. ರೋಗ ರುಜಿನಗಳನ್ನು ದೂರ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡ್ತಾಳೆ ತಾಯಿ ನಮಗೆ. ಅದೇ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ವಿಶೇಷವಾಗಿ ದೃಢೀಕರಣ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೊಡ್ತಾಳೆ. ವಿಶೇಷವಾಗಿ ನಾವು ಸ್ಕಂದಮಾತಾ ಅನ್ನುವಂತಹ ತಾಯಿಗೆ ಆರಾಧನೆಯನ್ನು ಮಾಡಬೇಕಾದ್ರೆ ಹುಗ್ಗಿ ಅಂತ ಏನು ಹೇಳ್ತೀವಿ, ಪೊಂಗಲ್ ಅಥವಾ ಮುಗ್ಧಾನ್ನ ಅಂತ ಏನು ಸಂಸ್ಕೃತದಲ್ಲಿ ಹೇಳ್ತೀವಿ, ಮುಗ್ಧಾನ್ನ ಅಂತ ಹೆಸರುಬೇಳೆ ಹಾಗೂ ಅನ್ನವನ್ನು ಹಾಕಿ ಜೀರಿಗೆ ಮೆಣಸನ್ನು ಹಾಕಿ ಮಾಡಿರುವಂತಹ ಒಂದು ನೈವೇದ್ಯವನ್ನು ಮಾಡಿದರೆ ವಿಶೇಷವಾಗಿರುವಂತಹ ಒಂದು ಫಲವು ನಮಗೆ ದೊರೆಯುತ್ತೆ ಅಂತ ಅರ್ಥ. ಇನ್ನು ನವರಾತ್ರಿಯ 7ನೇ ದಿನದಂದು ಕಾತ್ಯಾಯಿನಿ ಅನ್ನುವಂತಹ ಒಂದು ದೇವತೆಯ ವಿಶೇಷವಾಗಿರುವಂತಹ ಆರಾಧನೆಯನ್ನು ಹೇಳಿದೆ. ಕಾತ್ಯಾಯಿನಿ ಅಂತಂದರೆ ಯಾರು ಜೀವನದಲ್ಲಿ ಸಾಂಸಾರಿಕ ಸ್ಥಿತಿಗತಿಗಳನ್ನು ಮೇಲ ಮಾಡಿ ಆ ಸಾಂಸಾರಿಕ ಸ್ಥಿತಿಗತಿಗಳನ್ನು ಉತ್ಸಾಹಿಕರಾಗಿ ಅವರು ಸಂತೋಷ ಪಡೆಯುವಂತಹ ಸ್ಥಿತಿಗೆ ತಗೊಂಡು ಹೋಗುವಂತಹದ್ದು ಯಾರು, ಸಕಲ ಸೌಮಂಗಲ್ಯಗಳನ್ನು ಕೊಡುವಂತಹವಳು ಯಾರಪ್ಪ ಅಂತಂದರೆ ಕಾತ್ಯಾಯಿನಿ. ಈ ಕಾತ್ಯಾಯಿನಿ ಅಮ್ಮನವರ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. 7ನೇ ದಿನದಂದು ಎಲ್ಲರೂ ಸುವಾಸಿನಿಯ ಪೂಜೆಯನ್ನು ಮಾಡಿ ಕಾತ್ಯಾಯಿನಿಯ ಒಂದು ಆರಾಧನೆಯನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ, ಬಿಳಿಯನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸುವಂತಹದ್ದು ಬಹಳ ವಿಶೇಷವಾಗಿ ಹೇಳಿರುವಂತಹ ಒಂದು ತತ್ವ. ಅವತ್ತು ನಾವು ಶಾಲ್ಯಾನ್ನ ಅಂತ ಏನು ಹೇಳ್ತೀವಿ, ಅನ್ನಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕಿ ಪಾಕ ತೆಗೆದು ಆ ಪಾಕದಲ್ಲಿ ಅನ್ನವನ್ನು ಹಾಕಿ ನೈವೇದ್ಯ ಮಾಡುವಂತಹದ್ದು ಬಂದು ಬಹಳ ವಿಶೇಷ. ಕಾತ್ಯಾಯಿನಿ ಅನ್ನುವಂತಹ ದೇವತೆಯನ್ನು 7ನೇ ದಿನದಂದು ನಾವು ಆರಾಧನೆ ಮಾಡುವಂತಹದ್ದು ಅಂತ.
ಇನ್ನು ಅಷ್ಟಮಿ ದಿನದಂದು ರಾತ್ರಿ ಅಮ್ಮನವರಿಗೆ ಕಾಳರಾತ್ರಿ ಅಂತ ಕರೀತಾರೆ. ಆ ಒಂದು ದಿನದಂದು ಕಾಳರಾತ್ರಿಯ ಒಂದು ಆವಾಹನೆಯನ್ನು ಮಾಡಿ ಕಾಳರಾತ್ರಿ ದೇವತೆಯ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂತಹದ್ದು. ಕಾಳರಾತ್ರಿ ದಿನದಂದು ನಮಗೆ ಧೈರ್ಯವು ಬಹಳ ಮುಖ್ಯವಾಗಿ ಸಿಗುವಂತಹ ಒಂದು ತತ್ವ. ಶತ್ರು ಸಂಹಾರ, ಧೈರ್ಯ, ಸ್ಥೈರ್ಯ, ವಿಜಯ, ಕೀರ್ತಿ ಇದನ್ನೆಲ್ಲವೂ ಸಹ ಅಮ್ಮನವರು ನಮಗೆ ಬಹಳ ಮುಖ್ಯವಾಗಿ ಕೊಡುವಂತಹ ಒಂದು ತತ್ವ. ಅಂದು ಗುಡಾನ್ನವನ್ನು ನೈವೇದ್ಯ ಮಾಡಿ ಅಮ್ಮನವರಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಇನ್ನು 9ನೆಯ ದಿನದಾದಂತಹ ನವರಾತ್ರಿಯಲ್ಲಿ 9ನೆಯ ದಿನ ವಿಶೇಷವಾಗಿ ಮಹಾಗೌರಿ ಅನ್ನುವಂತಹ ದೇವತೆಯ ಆರಾಧನೆಯನ್ನು ಮಾಡ್ತೀವಿ. ಮಹಾಗೌರಿ ಅನ್ನುವಂತಹ ದೇವತೆಯು ಸಕಲ ಸುಖ ಶಾಂತಿ ನೆಮ್ಮದಿಗಳನ್ನು ಸಾರುವಂತಹ ದೇವತೆಯಾಗಿ, ಆ ಸುಖ ಶಾಂತಿ ನೆಮ್ಮದಿಗಳು ವಿಶೇಷವಾಗಿ ಎಲ್ಲ ಕೈಂಕರ್ಯಗಳಲ್ಲಿ ನಮಗೆ ಸ್ಥೈರ್ಯ ಧೈರ್ಯವನ್ನು ಕೊಡುವಂತಹ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಅಂದಿನ ದಿನವೂ ಅಮ್ಮನವರಿಗೆ ವಿಶೇಷವಾಗಿ ಗುಡಾನ್ನವನ್ನು ನೈವೇದ್ಯ ಮಾಡಿ ನಿಮ್ಮ ಪ್ರಾರ್ಥನೆಗಳನ್ನು ಸಿಹಿಯನ್ನು ಎಲ್ಲರಿಗೂ ಹಂಚಬಹುದು ಅಂತ. ಇನ್ನು 10ನೇ ದಿನದಾದಂತಹ ವಿಜಯದಶಮಿಯಂದು ಸಿದ್ಧಿದಾತ್ರಿ ಅನ್ನುವಂತಹ ದೇವತೆಯ ಆರಾಧನೆ, ಸಕಲ ಯಶಸ್ಸುಗಳನ್ನು ಉಂಟು ಮಾಡುವಂತಹ ದೇವತೆಯು, ಸಕಲ ಕಾರ್ಯಗಳಲ್ಲಿ ಶುಭವನ್ನು ಉಂಟು ಮಾಡುವಂತಹ ದೇವತೆಯು, ಸಕಲ ಕ್ರಿಯೆಗಳಲ್ಲಿ ಶುಭವನ್ನು ಉಂಟು ಮಾಡುವಂತಹ ದೇವತೆಯಾಗಿದ್ದು, ನಾವು ನಮ್ಮ ಮನಸ್ಸಿನಲ್ಲಿ ಮಾನಸಿಕವಾಗಿ ಇಟ್ಟುಕೊಂಡಿರುವಂತಹ ಎಲ್ಲ ಸಂಕಲ್ಪಗಳಿಗೂ ಶಕ್ತಿಯನ್ನು ಕೊಡುವಂತಹ ದೇವತೆಯಾಗಿ ಸಿದ್ಧಿದಾತ್ರಿ ಅಮ್ಮನವರು ನಮಗೆ ಕಾಣಿಸ್ಕೊಳ್ತಾರೆ. ಎಲ್ಲರೂ ಸಹ ವಿಶೇಷವಾಗಿ ಸಿದ್ಧಿದಾತ್ರಿ ಅಮ್ಮನವರ ಆರಾಧನೆಯನ್ನು ಮಾಡಿ ಮಾನಸಿಕ ಸಂಕಲ್ಪಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅಂದಿನ ದಿನ ಅಮ್ಮನವರಿಗೆ ವಿಶೇಷವಾಗಿ ಮಾಷಾಭೂಪಂ ಅಂತಂದರೆ ವಡೆ, ಉದ್ದಿನ ವಡೆ ಹಾಗೂ ಗುಡಾನ್ನವನ್ನು ನೈವೇದ್ಯ ಮಾಡಿ ಚಂಡಿಕಾಪಾರಾಯಣ, ಸಂಪೂರ್ಣ ಚಂಡಿಕಾಪಾರಾಯಣವನ್ನು ಮಾಡಿ ಅಮ್ಮನವರ ಪಾದದಲ್ಲಿ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬಹುದು. ಈ ರೀತಿ ಈ ನವರಾತ್ರಿಯ 10 ದಿನಗಳು ಸಹ ಈ 10 ದೇವತೆಗಳ ಆರಾಧನೆಯನ್ನು ಮಾಡಿ, ಈ 10 ದೇವತೆಗಳ ಆರಾಧನೆ ಆದ ನಂತರ ಯಾರಿಗೆ ಈ ಒಂದು ದೇವತೆಗಳ ಆರಾಧನೆ ಗೊತ್ತಿಲ್ಲ ಅಥವಾ ದೇವತೆಗಳ ಆರಾಧನೆ ಮಾಡುವಂತಹ ಸ್ಥಿತಿ ಇಲ್ಲ ಅಂತ ಇರುತ್ತೋ, ಈಗ ನಾವು ಮುಂದೆ ಹೇಳುವಂತಹ ಸಾಮಾನ್ಯವಾಗಿರುವಂತಹ ತತ್ವವನ್ನು ಪರಿಚಯ ಮಾಡಿಕೊಂಡು ಆ ರೀತಿಯಾದಂತಹ ಪದ್ಧತಿಯಲ್ಲಿ ನವರಾತ್ರಿಯ 9 ದಿನಗಳ ಒಂದು ಸಂಭ್ರಮವನ್ನು ನೀವು ಮಾಡಬಹುದು. जय सिद्धिदात्री माता, जय